ಗೋಲ್ಡ್ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಮ್ಮ. ಐ ಲವ್ ಇಟ್. ಗೋಲ್ಡ್ ರೇಟ್ ಇವತ್ತಿಗೆ 22 ಕ್ಯಾರೆಟ್ ಬಂದ್ಬಿಟ್ಟು 9210 ಇದೆ. ಅಮ್ಮ ಇನ್ಮೇಲೆ ಫುಲ್ಲು ಅವ್ರದ್ದು ಏನು ಆಂಟಿ ಗ್ರೂಪ್ ಇದೆ ಅದರಲ್ಲೆಲ್ಲ ಫ್ಲೆಕ್ಸ್ ಮಾಡ್ತಾರೆ ಆಯ್ತಾ, ಡೈಮಂಡ್ ನನ್ನ ಮಗಳು ಕೊಡ್ಸಿರೋದು ಅಂತ ಹೇಳ್ಬಿಟ್ಟು. ಗೈಸ್ ನಮ್ಮ ಸೀರಿಯಲ್ ಆರ್ಟಿಸ್ಟ್ ಇಲ್ಲಿ ಸಿಕ್ಕಿದ್ದಾರೆ ನೋಡಿ. ಯಾರ್ಯಾರು ಇವ್ರನ್ನ ನೋಡಿದ್ದೀರಾ ಅವ್ರ ಹೆಸರನ್ನ ಕಮೆಂಟ್ ಹಾಕಿ. ಇಷ್ಟಾದ್ಮೇಲೆ ಬಿಟ್ಟು ಹೋಗ್ಬಾರ್ದು. ಇಟ್ಸ್ ಅ ಲವ್ಲಿ ಪೀಸ್ ಗೈಸ್. ಐ ಆಮ್ ವೆರಿ ಹ್ಯಾಪಿ. ಅಮ್ಮ ನಿಮ್ಗೂ ಖುಷಿನಾ? ಸೊ ಹಾಗಾಗಿ ನೀವು ಲ್ಯಾಶಸ್ ಮಾಡಿಸ್ಕೋಬೇಕು ಅಂತಂದ್ರೆ ನಮ್ಮ ಫೋಮೋ ನೇಲ್ಸ್ ಅಂಡ್ ಲ್ಯಾಶಸ್ಗೆ ವಿಸಿಟ್ ಮಾಡಿ ಗೈಸ್. ಏನಪ್ಪಾಜಿ ಹ್ಞೂ ಅಂತೀರಾ? ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪಾ ಅಂತಂದ್ರೆ ನಾನು ಜಿಮ್ಗೆ ಹೊರಡ್ತಾ ಇದ್ದೀನಿ. ಇವಾಗ ಲೆಟ್ಸ್ ಗೋ ಟು ಜಿಮ್. ಸಖತ್ ಹಸ್ವಾಗ್ತಿದೆ. ಸೊ ಹಾಗಾಗಿ ಒಂಚೂರು ಫ್ರೈಡ್ ರೈಸ್ ಇದೆ, ನನ್ನ ರಾತ್ರಿ ಆರ್ಡರ್ ಮಾಡಿದ್ದು. ಸೊ ಅದನ್ನು ತಿನ್ಕೊಂಡು ಹೊರಡ್ತೀನಿ. ನನ್ನ ಇವತ್ತಿನ ಔಟ್ಫಿಟ್ ಬಂದ್ಬಿಟ್ಟು ಇದು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಟಾಪ್ ಅಂತ ಹೇಳ್ಬೋದು, ಬಿಕಾಸ್ ಇಟ್ಸ್ ವೆರಿ ಕಂಫರ್ಟಬಲ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಾನಿವತ್ತು ಚೆಸ್ಟ್ ವರ್ಕೌಟ್ ಮಾಡಿದ್ದು. ಆ್ಯಕ್ಚುಲಿ ಸ್ಯಾಟರ್ಡೇ ನಂದು ಲೆಗ್ ವರ್ಕೌಟ್ ಮಿಸ್ ಆಗಿದೆ. ಸೊ ಹಾಗಾಗಿ ಸ್ಯಾಟರ್ಡೇದು ನಾಳೆ ಮಾಡಬೇಕು ಲೆಗ್ ವರ್ಕೌಟ್ ಮತ್ತು ಆ್ಯಪ್ಸ್ನ. ಸೊ ಇಟ್ಸ್ ಲೈಕ್ ಲಾಡ್ ಆಫ್ ಟ್ರಯಲ್ ಆ್ಯಂಡ್ ಎರರ್. ಐ ನೋ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ಬಾಡಿಗೆ ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಟೈಮ್ ಅಲ್ಲ, ಬಟ್ ಸ್ವಲ್ಪ ಟೈಮ್ ಆ್ಯಂಡ್ ಅ ಲಾಡ್ ಆಫ್ ಕನ್ಸಿಸ್ಟೆನ್ಸಿ. ಬಟ್ ಇನಿಷಿಯಲಿ ಐ ಮೈಟ್ ಫೇಲ್ ಅ ಲಿಟಲ್. ಅಂದರೆ ಇಟ್ಸ್ ಲೈಕ್ ಮಾರ್ನಿಂಗ್ ಐ ಹ್ಯಾಡ್ ಅ ಲಾಡ್ ಆಫ್ ಕ್ರೇವಿಂಗ್ಸ್ ಆ್ಯಂಡ್ ಐ ನೋ ತಿನ್ನಲಿಲ್ಲ ಅಂತಂದರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹ್ಯಾಡ್ ಅ ಲಿಟಲ್, ಅದರಿಂದ ಸ್ವಲ್ಪ ಪುಷ್ ಮಾಡೋದಕ್ಕೂ ಕಷ್ಟ ಆಯಿತು. ಬಟ್ ದೆನ್ ಇಟ್ಸ್ ಓಕೆ, ಸಮ್ಟೈಮ್ಸ್ ಇಟ್ಸ್ ಓಕೆ. ತಿನ್ನೋದು ಒಂದಿನ ಬ್ಯಾಲೆನ್ಸ್ ಮಾಡೋದು, ಹಾಗೆ ಮಾಡ್ತಾ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬರುತ್ತೆ. ಅದಾದಮೇಲೆ ಫೈನಲಿ ಐ ಕ್ಯಾನ್ ಅಚೀವ್ ದ ಬಾಡಿ ದಟ್ ಐ ವಾಂಟ್. ಇವಾಗ ನಾನು ಥ್ರೆಡ್ಮಿಲಲ್ಲಿ ರನ್ನಿಂಗ್ ಆರ್ ವಾಕಿಂಗ್ ಏನಾದರೂ ಆಯಿತು 15 ಮಿನಿಟ್ಸ್ ಸ್ಟಾರ್ಟ್ ಮಾಡಬೇಕು ಇವಾಗ. ಸೊ ಲೆಟ್ಸ್ ಡೂ ದ್ಯಾಟ್ ಗೈಸ್. ಇವಾಗ ತಾನೇ ಮನೆಗೆ ಬಂದೆ ಆ್ಯಂಡ್ ಅಮ್ಮ ನನಗೆ ಅಂತ ರೊಟ್ಟಿ ಮತ್ತು ಸಾಂಬಾರು ಹಾಕ್ಕೊಟ್ಟಿದ್ದಾರೆ. ಮೊಟ್ಟೆ ಮರ್ತೋದ್ರು ತಂದು ಕೊಡೋದಕ್ಕೆ. ನಾನು ಆ್ಯಕ್ಚುಲಿ ಇನ್ನು ಬ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೆ. ಏನಮ್ಮ ಹಾಕಲ್ಲ, ಈಗ ಹಾಕ್ತೀರಾ? ಲೇಟ್ ಆಗುತ್ತೆ. ಇಲ್ಲ ಆಮೇಲೆ ಹಾಕೊಂಡು ತಿನ್ನಾ? ಸೊ ಇವಾಗ ರೊಟ್ಟಿ ತಿನ್ನುವುದು. ನೀವು ತಿಂದ್ರಾ? ಮುದ್ದೆ ಮಾಡ್ಕೊಂಡು ಉಂಡು ನಾವು. ನನಗೆ ಯಾಕೆ ಅನ್ನ ಸೇರ್ತಾನೆ ಇಲ್ಲ. ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೇಕಾ? ಹಿಂಗೆ ನೋಡೋಣ, ಇವತ್ತೊಂದು ನೋಡ್ತೀನಿ. ಹಿಂಗೆ ಆದ್ರೆ ನಾಳೆ ಅಲ್ಲೇ ದೊಡ್ಡಮ್ಮಲೆಲ್ಲ ತೋರಿಸ್ತೀನಿ ಬಾ ಅಂದಿತ್ತು ಅಲ್ಲಿಗೆ. ಗೈಸ್ ಲಾಸ್ಟ್ ಟೈಮ್ ಅಮ್ಮಂಗೆ ಹುಷಾರಿಲ್ವಲ್ಲ, ಗಂಟ್ಲು ನೋವು ಥರ ಬಂದೇನೋ ತುಂಬ, ಅದು ಜ್ವರ ಥರ ಎಲ್ಲ ಟರ್ನ್ ಆಗಿತ್ತಲ್ಲ. ಸೊ ಅದೇ ಥರ ಮತ್ತೆ ಗಂಟ್ಲು ನೋವು ಸ್ಟಾರ್ಟ್ ಆಗಿದೆ ಅಂತೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಾನು ಒಂದೆರಡು ಮನೆ ನೋಡಿದ್ದೆ ಮಲ್ಲೇಶ್ವರಂಗೆ ಹತ್ರ ಆಗೋ ಥರ. ಅಂದರೆ ಇಟ್ಸ್ ನಾಟ್ ದಟ್ ಗ್ರೇಟ್ ಆಫ್ ಎ ಪ್ರಾಪರ್ಟಿ, ಬಟ್ ದೆನ್ ನನಗೆ ಹತ್ರನೂ ಆಗಬೇಕಲ್ವಾ. ಆ್ಯಂಡ್ ಬಡ್ಜೆಟಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಆ್ಯಂಡ್ ಅ ಲಾಟ್ ಆಫ್ ಪೀಪಲ್ ಟೋಲ್ಡ್ ಮೀ ದಟ್ ಬಡ್ಜೆಟ್ ಆ್ಯಂಡ್ ಮನೆಗೆ ಹೋದರೆ ಇಟ್ಸ್ ಬೆಟರ್ ಅಂತ ಹೇಳ್ಬಿಟ್ಟು. ನಾಟ್ ಜಸ್ಟ್ ದ್ಯಾಟ್, ಕನ್ಸಿಡರಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ನಾನು ಏನು ಅಂದ್ಕೊಂಡೆ ಅಂತಂದರೆ ಓಕೆ ಬಡ್ಜೆಟೆಡ್ ಮನೆಗೆ ಹೋದ್ರೇ ಒಳ್ಳೇದು ಅಂತ ಹೇಳ್ಬಿಟ್ಟು. ಸೊ ಕನ್ಸಿಡರಿಂಗ್ ದ್ಯಾಟ್ ಅಗೇನ್ ಸೊ ಮಲ್ಲೇಶ್ವರಂ ಸುತ್ತಮುತ್ತ ಎಲ್ಲ ಚೆಕ್ ಮಾಡಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಅಮ್ಮಂಗೆ ತುಂಬ ದೂರ ಆಗುತ್ತೆ ಮಂತ್ರಿಗೆಲ್ಲ ಟ್ರಾವೆಲ್ ಮಾಡೋದು. ಸೊ ಹಾಗಾಗಿ ಹತ್ರ ಬೇಕೇ ಬೇಕು ಅವ್ರಿಗೆ. ಹಾಗಾಗಿ ಆ್ಯಂಡ್ ಮೆಟ್ರೋ ಕನೆಕ್ಷನ್ ಕೂಡ ಬೇಕು. ಸೊ ಹಾಗಾಗಿ ಅದಕ್ಕೂ ಸರಿ ಹೋಗೋ ಥರ ಮನೆ ಹುಡುಕಿದ್ದೀವಿ. ಸೊ ಅಲ್ಲಿಗೆ ಹೋಗಿ ಅದಾದಮೇಲೆ ಹ್ಯಾವ್ ಟು ಗೋ ಟು ಮೈ ಥೆರಪಿ ಆ್ಯಂಡ್ ದೆನ್ ರಮ್ಯಾ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪ್ರಾಬ್ಲಿ ಇವತ್ತು ಅವ್ರ ಮನೇಲೆ ಸ್ಟೇ ಆಗ್ತೀನಿ. ಸೊ ತುಂಬ ಲೇಟ್ ಆಗಿಬಿಡ್ತದೆ. 1 ಗಂಟೆಗೆ ಹೋಗ್ಬೇಕಿತ್ತು ಆ್ಯಂಡ್ ನಾನು ಹೆಡ್ ಬಾತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದೆ. ಸೊ ಅಲ್ಲಿ ಸ್ವಲ್ಪ ಟೈಮ್ ತೊಗೊಂತು. ಎನಿವೇಸ್ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಅಮ್ಮನೂ ಜಾಯಿನ್ ಆದರು ಆ್ಯಂಡ್ ನಾನು ಅಮ್ಮ ಇಬ್ಬರು ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಹೋಗ್ತಾ ಇರೋದು ಶ್ರೀರಾಮ್ಪುರ್ಗೆ. ಮನೆ ಇಷ್ಟ ಆಗುತ್ತೆ ಇರೋ ಗೊತ್ತಿಲ್ಲ. ಲೆಟ್ಸ್ ಸಿ ಎನಿವೇಸ್ ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಕೂದಲಿನೂ ಡ್ರೈ ಆಗಿಲ್ಲ. ಕೂದಲು ಇವಾಗ ಹಂಗೆ ಆಟೋದಲ್ಲಿ ಡ್ರೈ ಆಗುತ್ತೆ ಅಂದ್ಕೊಂಡು ಸುಮ್ಮನೆ 1 ಗಂಟೆಗೆ ಹೋಗ್ಬೇಕಿತ್ತು. ನಂಗೆ ಕೆಲಸ ಮಾಡೋದೇ ಲೇಟ್ ಆಯಿತು. ಅಂದರೆ ಇವತ್ತು ಆ್ಯಕ್ಚುಲಿ ಬ್ಲಾಗ್ ಎಡಿಟು ಇತ್ತು ಗೈಸ್. ಅದು ನೆನ್ನೆ ಬೇರೆ ಟೈರ್ಡ್ ಆಗಿತ್ತಲ್ಲ ಬಂದು. ಸೊ ಅದು ಮುಗಿಸಿ ಮಾಡಿ ಹೊಡೋ ಅಷ್ಟರಲ್ಲಿ ಇಷ್ಟ ಆಯಿತು. ಏನೂ ಮಾಡೋಂಗಿಲ್ಲ. ಇಲ್ಲೊಂದು ರೂಮ್ ಇದೆ. ಓಕೆ ಇದರಲ್ಲೇ ಮಿರರ್ ಇದೆ. ಇಲ್ಲಿ ಬರೀ ಒಂದು ವಾಶ್ರೂಮ್ ಥರ ಇದೆ. ಸ್ನಾನ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ, ಬರೀ ಇದಕ್ಕಷ್ಟೇ ಇರೋದು. ಇಲ್ಲೆರಡು ಹಿಡ್ಕೊಳಂಗೆ ಹಿಡ್ಕೊಬೋದು. ಇದು ಸ್ಟೋರೇಜ್ ಇದೆ. ಅದು ಬಿಟ್ಟರೆ ಇದೆ ಹಾಲು. ಟಿವಿ ಇಟ್ಕೊಂಡ್ರೆ ಮತ್ತು ಕಿಚನ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗೈಸ್. ಕಿಚನ್ ಚೆನ್ನಾಗಿದೆ. ಇಲ್ಲಿ ಕೈ ತೊಳ್ಕೊಳ್ಳೋಕ್ಕೂ ಇದೆ. ಮತ್ತು ಇದು ಸ್ನಾನದ ಮನೆ ಮತ್ತು
ವಾಶ್ರೂಮ್ ಪ್ರಿಟಿ ಮಚ್ ಸಾಲ್ಟ್ ಚೆನ್ನಾಗಿದೆ. ಬಟ್ ಇಲ್ಲಿ ಯಾಕೆ ಕೊಟ್ಟವ್ರೆ ಅಂತ ಕಿಚನ್ ಹತ್ರ ವಾಶ್ರೂಮ್ನ. ಆ್ಯಂಡ್ ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆ ಇರೋ ಕಡೆನೇ ಇಲ್ಲಿ ಫುಲ್ ಇದೆ, ಇದೆಲ್ಲ ಇದೆ. ಬೆಡ್ರೂಮಲ್ಲಿ ಯಾಕೆ ದೇವ್ರ ಮನೆ ಮಾಡಿದ್ದಾರೆ ಅಂತ ಅರ್ಥ ಆಗಲಿಲ್ಲ ನನಗೆ. ದೆನ್ ಇಲ್ಲೊಂದು ರೂಮ್ ಇದೆ. ರೂಮ್ಸ್ ಎಲ್ಲ ಚಿಕ್ಕದು, ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ. ಬಟ್ ರೂಮ್ ಚಿಕ್ಕದಿದೆ ಆ್ಯಂಡ್ ಈ ಥರ ಫ್ಲೋರ್ ನಂಗೆ ಇಷ್ಟ ಆಗಲ್ಲ. ಏನಾಗೋದು ಫೈನಲಿ ಥೆರಪಿಗೆ ಅಂತ ಹೇಳ್ಬಿಟ್ಟು ಬಂದೆ. ಆಟೋ ನೋಡಿ ಸಕ್ಕ ಟೈಮ್ ತೊಗೊಂತು. ಏನು ಟ್ರಾಫಿಕ್ ಅಂತಂದರೆ ಐ ಆಮ್ ವೆರಿ ಲೇಟ್. ಐ ಡೋಂಟ್ ನೋ ಆಲ್ರೆಡಿ ಇದ್ದಾರೆ ಅನ್ಸುತ್ತೆ ಇಲ್ಲಿ. ಇವಾಗ ನನ್ನ ಡಯಟ್ಗೆ ಮೊಟ್ಟೆ ಬೇಕಲ್ವ, ಸೊ ಹಾಗಾಗಿ ಒಂದು ಕ್ರೇಟ್ ಮೊಟ್ಟೆ ತೊಗೊಬಂದಿದ್ದೀನಿ. ಸೊ ಗೈಸ್ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಥೆರಪಿಗೆ ಏನು ಹೋಗಿದ್ದೆ, ಅಲ್ಲೇ ನಾನೊಂದು ವೆಜಿಟೇಬಲ್ ಸಾಲೆಡ್ ತಿಂದೆ. ಸೊ ಜಸ್ಟ್ ವೆಜಿಟೇಬಲ್ಸ್ ತಿಂದಿದ್ದು, ಅದು ಸಾಕಾಗಲಿಲ್ಲ ಆ್ಯಕ್ಚುಲಿ. ಬಟ್ ದೆನ್ ನನ್ನ ಡಯಟ್ನ ಎಷ್ಟು ಲಿಮಿಟೆಡ್ ಆಗಿ ಇಟ್ಕೋಬೋದು ಅಷ್ಟು ಇಟ್ಕೋಬೇಕು. ಬಿಕಾಸ್ ಬೆಳಗ್ಗೆ ಕೂಡ ಸ್ವೀಟ್ ತಿಂದಿದ್ದೀನಿ. ಸೊ ಊರಲ್ಲೂ ಅಷ್ಟು ಹೆಂಗೆ ಬೇಕು ಅಂತ ತಿಂದಿದ್ದೀನಿ, ನೀವೇ ನೋಡಿದಿರಾ. ಈ ರಮ್ಯಾ ಮನೆಗೆ ಹೋಗೋದು ಇವತ್ತು ಕ್ಯಾನ್ಸಲ್ ಆಗ್ಬೋದು ಅನ್ಸುತ್ತೆ. ರಮ್ಯಾನ ಇಲ್ಲಿ ಬರ್ತೀರಾ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನೋಡೋಣ, ಇಫ್ ಶಿ ಕಮ್ಸ್ ಇಟ್ ವಿಲ್ ಬಿ ನೈಸ್. ಯಾ ಸೊ ಇವಾಗ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕು. ನನಗೂ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೋಬೇಕು. ಆ್ಯಂಡ್ ಇದು ನನ್ನ ಅಲ್ಲಿಗೆ ಏನೇನು ತೊಗೊಂಡೋಗಿದ್ದೆ ಬಟ್ಟೆ, ಇದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಕೋಬೇಕು ನೋಡಿ. ಇದು ಜ್ಯುವೆಲ್ರಿ ಎಲ್ಲ ಆ್ಯಂಡ್ ಈ ಬಟ್ಟೆನೂ ಜೋಡಿಸ್ಬೇಕು. ಸೊ ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಡುವ ಇವತ್ತು. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಎಡಿಟಿಂಗ್ ಕೆಲಸ ಮುಗಿಸೋಣ. ಸೊ ಗೈಸ್ ಫೈನಲಿ ಇವಾಗ ಡ್ರೆಸ್ ಕೂಡ ಚೇಂಜ್ ಮಾಡಿದೆ. ಆ್ಯಂಡ್ ಇವಾಗ ಏನಪ್ಪ ಅಂತಂದ್ರೆ ಮಾರ್ನಿಂಗು ಲೈಕ್ ಯೂಶಲಿ ವೆನ್ ಐ ಗೋ ಔಟ್ ಅಲ್ವಾ, ಏನೋ ಸನ್ಸ್ಕ್ರೀನ್ ಅಥವಾ ಏನಾದ್ರು ಒಂದು ಹಾಕ್ತಿರ್ತೀನಿ ಫೇಸ್ಗೆ, ಅಟ್ಲೀಸ್ಟ್ ಅದನ್ನಾರು ಹಾಕೊಂಡು ಹೋಗ್ತೀನಿ. ಇವತ್ತು ಹೆಂಗಪ್ಪ ಅಂತಂದ್ರೆ ಏನು ಹಾಕಿಲ್ಲ, ಸೊ ಹಾಗೆ ಹೋಗಿದ್ದೆ. ಐ ಥಾಟ್ ನಿಮ್ಗೆ ಗೊತ್ತಲ್ಲ ನನ್ನ ಸ್ಕಿನ್ ಸ್ವಲ್ಪ ಅನ್ಇವನ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ದೇರ್ ಇಸ್ ಒನ್ ಪ್ರಾಡಕ್ಟ್ ನಾನು ತುಂಬಾ ಅಂದ್ರೆ ತುಂಬಾ ಯಾವಾಗ್ಲೂ ಮುಂಚೆ ಯೂಸ್ ಮಾಡ್ತಿದ್ದೆ. ಅದಾದ್ಮೇಲೆ ಆಫ್ಟರ್ ಸಮ್ ಟೈಮ್ ಅದು ಬಿಟ್ಬಿಟ್ಟಿದ್ದೆ. ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದಾಗ ಈ ಪ್ರಾಡಕ್ಟ್ ಇದೆಲ್ಲ ಕರೆಕ್ಟು ಅಂತ ಹೇಳ್ಬಿಟ್ಟು ಮತ್ತೆ ಆರ್ಡರ್ ಮಾಡಿದೆ. ಅಲ್ಲಿ ಶೋ ಯಾವುದು ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಪ್ಲಮ್ ರೈಸ್ ವಾಟರ್ ಅಂಡ್ ನಿಯಾಸಿನಮೇಡ್ 10% ಸಿರಮ್ ಅಂತ ಹೇಳ್ಬಿಟ್ಟು. ಸೊ ಇದು ಡೈಲಿ 2 ಟೈಮ್ಸ್ ಯೂಸ್ ಮಾಡಬೇಕು. ಮಾರ್ನಿಂಗ್ ಒಂದ್ಸಲ ಮತ್ತೆ ನೈಟ್ ಒಂದ್ಸಲ. ನಾನು ಆಫ್ಟರ್ನೂನ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಅಮ್ಮ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ತೀರಾ? ಏನು ಕೇಳಿದ? ಅದು ಏನಾದ್ರು ಆಕ್ನೀಸ್ ಇದ್ರೆ, ಏನಾದ್ರು ಮಾರ್ಕ್ ಇದ್ರೆ, ಸ್ಕಿನ್ನು ಅನ್ಇವನ್ ಸ್ಕಿನ್ ಟೋನ್ ಇರುತ್ತಲ್ಲ ಅದಕ್ಕೆ. ಮುಖಕ್ಕೆ ಏನು ಇದಾಗಲ್ವಾ? ಏನು ಇದಾಗಲ್ವಾ ಅಂದ್ರೆ ಅಲರ್ಜಿ ಏನೂ ಆಗಲ್ವಾ? ಅಲರ್ಜಿ ಏನಕ್ಕೆ ಆಗುತ್ತೆ, ಬರೀ ಸಿರಮ್ ಅಷ್ಟೇ. ಅದು ಸಿರಮ್ ಹಿಂಗೆ ಅನ್ಕೊಳ್ಳೋದ? ಯೂಸ್ ಮಾಡ್ತೀರಾ? ಯೂಸ್ ಮಾಡಿ ನೋಡೋಣ ನಮ್ಮಮ್ಮ ಹೆಂಗೆ ಯೂಸ್ ಮಾಡ್ತಾರೆ ನೋಡೋಣ ಗೈಸ್. ಒಂಚೂರು ತಗೊಂಡ್ರು ಈ ಕಡೆ ಸೈಡ್ಗೆ ಏನು ಎಫೆಕ್ಟ್ ಆಗುತ್ತೆ ಇದರಿಂದ ನೋಡೋಣ. ನಿಮ್ಗೇನಾರು ನೀಟಾಗಿ ಹಚ್ಕೊಳ್ರಿ. ನಿಮ್ಗೇನಾರು ಆಕ್ನೀಸ್ ಏನಾರು ಇದ್ರೆ ಅದು ಇದಾಗ ಸರಿ ಹೋಗುತ್ತೆ. ಹಾಕ್ಬಂದ್ರೆ ಗುಳ್ಳೆಗಳಾಗಿರ್ತಾವಲ್ಲ ಫೇಸಲ್ಲಿ, ಗುಳ್ಳೆಗಳು ನಿನ್ನೆ ಸಳ್ಳ ಕಚ್ಬಿಟ್ಟು ಇಲ್ಲೊಂದೆರಡು ಇದ್ದು ಗುಳ್ಳೆ ಎಲ್ಲ ತೋರಿಸ್ರಿ. ಗುಳ್ಳೆ ಈ ಕಡೆ ತಗೊಂಡ್ರಿ. ಅದ್ ನೀವು ಮಿರರ್ ನೋಡ್ಕೊಂಡು ನನಗೆ ಇಲ್ಲಿ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ಕಾಣಿಸ್ತಿದ್ಯಾ? ಸೊ ಇವಾಗ ಸ್ಕಿನ್ ನೋಡಿ ನಮ್ಮ ಅಮ್ಮಂದು ಎಷ್ಟು ಹೈಡ್ರೇಟೆಡ್ ಆಗಿ ಕಾಣಿಸ್ತಿದೆ. ಆ್ಯಂಡ್ ನಂದೊತ್ತು ಎಷ್ಟು ಡ್ರೈ ಆಗಿದೆ ಅಂತಂದರೆ ಹೇಳ್ಬಾರ್ದು. ನನಗೆ ಎಸ್ಪೆಷಲಿ ಈ ಏರಿಯಾದಲ್ಲಿ ತುಂಬ ಡ್ರೈ ಆಗ್ಬಿಡುತ್ತೆ ಸ್ಕಿನ್ನು. ಸೊ ಹಾಗಾಗಿ ಯೂಸ್ ಮಾಡುವ ಅಂತ ಹೇಳ್ಬಿಟ್ಟು ಇವಾಗ ನಾನು ಇದನ್ನ ತೆಗ್ದೆ. ನಂಗೆ ಮತ್ತೆ ಹೋಗಿತ್ತಿದ್ರದು. ಐ ರಿಯಲಿ ಲೈಕ್ ದ ಪಾರ್ಟ್ ದಟ್ ಇಟ್ ಹ್ಯಾಸ್ ದಟ್ ರೈಸ್ ವಾಟರ್ ಫೀಲ್. ಸೊ ನಾನು ಮುಂಚೆ ಎಲ್ಲ ಹೆಂಗಪ್ಪ ಅಂತಂದರೆ ಇಟ್ಸ್ ಲೈಕ್ ಮನೇಲಿ ರೈಸ್ನ ವಾಶ್ ಮಾಡ್ತೀವಲ್ಲ, ವಾಶ್ ಮಾಡ್ಬಿಟ್ಟು ಅನ್ನಕ್ಕೆ ಇಡ್ತೀವಲ್ಲ. ಸೊ ಆ ವಾಶ್ ಮಾಡಿದ ನೀರನ್ನ ಇಟ್ಕೊಂಡು ನಾನು ಫೇಸ್ ವಾಶ್ ಮಾಡ್ತಿದ್ದೆ. ಬಿಕಾಸ್ ಈ ವಿಡಿಯೋಸ್ ಎಲ್ಲ ನೋಡ್ತಿದ್ದೆ, ಅದ್ರಲ್ಲಿ ವಾಶ್ ಮಾಡಿದ್ರೆ ಲೈಕ್ ಯು ವಿಲ್ ಬಿಕಮ್ ಫೇರ್, ಸ್ಕಿನ್ ಚೆನ್ನಾಗಿರುತ್ತೆ ಅಂತೆಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ಐ ಚೋಸ್ ದಿಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಐ ಲವ್ ದಿಸ್ ಪ್ರಾಡಕ್ಟ್. ಯೂಶಲಿ ನಾನು ಸಿರಮ್ಸ್ ಯೂಸ್ ಮಾಡೋದು ಕಮ್ಮಿ, ಬಟ್ ಐ ಲವ್ ದಿಸ್ ಒನ್ ಸಿರಮ್. ಏನಪ್ಪ ಅಂತಂದ್ರೆ ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಸೊ ಇಲ್ಲಿ ನೋಡಿ ನನಗೆ ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ ಆಕ್ನೀಸ್ದು. ಸೊ ಹಾಗಾಗಿ ಲೆಟ್ಸ್ ಯೂಸ್ ದಿಸ್ ಪ್ರಾಡಕ್ಟ್. I hope this is the right way to use it. This is very ವೆರಿ ಹೈಡ್ರೇಟಿಂಗ್ ಇದೆ. ನೀವೇ ನೋಡ್ಬೋದು ಎಷ್ಟು ಹೈಡ್ರೇಟಿಂಗ್ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ನೋಡಿ ಸ್ಟಿಕ್ಕಿನೂ ಇಲ್ಲ, ಲೈಕ್ ಆರಾಮಾಗಿ ಅಪ್ಲೈ ಮಾಡ್ಬೋದು, ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಬೇಕಾದ್ರೆ ನನ್ನ ಸ್ಕಿನ್ ಸಕಾಲಾಗಿತ್ತು. ಸೊ ಆಮೇಲೆ ಐ ಡೋಂಟ್ ನೋ ವೈ ಐ ಲೆಫ್ಟ್ ಇಟ್ ಅಂತ ಹೇಳ್ಬಿಟ್ಟು ಮತ್ತೆ ಯೂಸ್ ಮಾಡಬೇಕು. ಹಣೆಯಲ್ಲಿ ತುಂಬ ಅನ್ಇವನ್ ಸ್ಕಿನ್ ಟೋನ್ ಇರೋದು. ಬಿಕಾಸ್ ಯೂಶಲಿ ಹೆಂಗೆ ಅಂತಂದರೆ ಸಂದು ಡೈರೆಕ್ಟಾಗಿ ರೇಸ್ ಎಲ್ಲ ಹಣೆಗೆ ಜಾಸ್ತಿ ಬೀಳೋದಲ್ವಾ. ಸೊ ಹಾಗಾಗಿ ಐ ಲವ್ ಇಟ್. ನನ್ನ ಸ್ಕಿನ್ ಇವಾಗ ತುಂಬಾ ಹೆಲ್ದಿ ಅಂಡ್ ಶೈನಿಗೆ ಕಾಣಿಸ್ತಿದೆ. ಐ ಥಿಂಕ್ ಯು ಗೈಸ್ ಕ್ಯಾನ್ ಆಲ್ಸೋ ಸಿ. ನಿಯಾಸಿನಮೇಡ್ ರೈಸ್ ವಾಟರ್ ಲಿಕೋರೈಸ್ ಅಂಡ್ ಸ್ಕ್ವಾಲಿನ್ ಇಸ್ ಡಿಸೈನ್ ಟು ಟಾರ್ಗೆಟ್ ಸ್ಪಾಟ್ಸ್, ಬೂಸ್ಟ್ ಸ್ಕಿನ್ ಬ್ಯಾರಿಯರ್ ಹೆಲ್ತ್ ಅಂಡ್ ಆಕ್ನಿ ಅಂಡ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಸನ್ ಡ್ಯಾಮೇಜ್ ಅಂತ ಕೂಡ ಇದೆ ನೋಡಿ.
ನಾನು ಪೋಕೋ ಕೂದಲು ಅಂಟ್ಕೊಂಡ್ಬಿಟ್ಟಿದೆ ಇಲ್ಲಿ. ನಿಮಗೆ ಗೊತ್ತು ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಸೊ ಆಫ್ಟರ್ ದಟ್ ರಿಮೂವ್ ಮಾಡಿದ್ಮೇಲೆ ಐ ಫೀಲ್ ಲೈಕ್ ಮೈ ಸ್ಕಿನ್ ನೀಡ್ ಸಮಥಿಂಗ್. ಸೊ ಅವಾಗ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಲೈಕ್ ನಾನು 2 ವೀಕ್ ಯೂಸ್ ಮಾಡಿದೆ. ಲೈಕ್ ಇನ್ 2 ವೀಕ್ಸ್ ವಿಲ್ ಗೆಟ್ ಟು ನೋ ದ ರಿಸಲ್ಟ್ಸ್. ಅಂದರೆ ಎಷ್ಟು ಚೆನ್ನಾಗಿ ಸ್ಕಿನ್ನಲ್ಲಿ ಏನಂತಾರೆ ತುಂಬ ಅನ್ಇವನ್ ಸ್ಕಿನ್ ಟೋನ್ ಇರ್ತದೆ, ಅದನ್ನು ಹೆಂಗೆ ಫಿಕ್ಸ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಐ ಲವ್ ದಿಸ್ ಪ್ರಾಡಕ್ಟ್. ಐ ಫೀಲ್ ಲೈಕ್ ಇದು ಹಚ್ಕೋಬೇಕು ಬಿಕಾಸ್ ಐ ಡೋಂಟ್ ನೋ ದ ವೇ ಇಟ್ ಸ್ಮೆಲ್ಸ್ ಅಲ್ಲ, ತುಂಬ ಏನಂತಾರೆ ತುಂಬ ಹಾರ್ಶ್ ಸ್ಮೆಲ್ ಕೂಡ ಇಲ್ಲ. ಸೊ ಹಾಗಾಗಿ ಐ ಲವ್ ದಿಸ್. ಸೊ ನೀವು ಕೂಡ ಈ ಪ್ರಾಡಕ್ಟ್ನ ತಗೋಬೇಕು ಅಂತಂದರೆ ಅದು ಡಿಸ್ಕೌಂಟಲ್ಲಿ ನನ್ನ ಕೂಪನ್ ಕೋಡ್ ಧನುಶ್ರೀ 5ನ ಯೂಸ್ ಮಾಡಿ. ಸೊ ದಟ್ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಶಾಪ್. ಸೊ ಗೈಸ್ ಇವಾಗ ಫೈನಲಿ ಮೇಕಪ್ ಮಾಡಿಕೊಂಡು ನಾನು ರೆಡಿ ಆದೆ. ಆ್ಯಂಡ್ ಇದೊಂದು ಏನಪ್ಪ ಅಂತಂದರೆ ನಂದು ಈ ಬ್ಯಾಂಗಲ್ ಇದೆ. ಸೊ ಅದು ಸ್ವಲ್ಪ ಅಳ್ಳಾಡ್ತಾ ಇದೆ, 2 ಸಲ ಬಿಚ್ಕೊಂಡು ಹೋಗಿತ್ತು. ಸೊ ಹಾಗಾಗಿ ಅದನ್ನ ಹಾಕ್ಬಿಟ್ಟು ಬೇರೆ ಗೋಲ್ಡ್ ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಇವತ್ತು ಗೋಲ್ಡ್ ಶಾಪಿಂಗಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಮ್ಮ. ಏನಮ್ಮ ಹೋಗುವ? ಸೊ ಅಮ್ಮ ಮಂತ್ರಿಗೆ ಹೋಗಬೇಕು. ಸೊ ನಾನು ಹೊಸ ಎಂಪ್ಲಾಯಿ ಏನು ಜಾಯಿನ್ ಆಗಿದ್ರು. ಸೊ ಅವ್ರಿಗೆ ಆಫರ್ ಲೆಟರು ಕೊಡಬೇಕಿತ್ತಲ್ವ. ಸೊ ಅದು ಅಂದರೆ ಅಮ್ಮ ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಅದು ಸ್ವಲ್ಪ ಬ್ರೀಫಿಂಗ್ ಎಲ್ಲ ಮಾತಾಡಬೇಕಿತ್ತು. ಸೊ ಅದಕ್ಕೆ ನಾನು ಅಲ್ಲೋಗಿ ಮಾತಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಗೈಸ್ ಫೈನಲಿ ಇವಾಗ ನಾನು ರಿಗಲ್ ಜ್ಯುವೆಲರ್ಸ್ಗೆ ಬಂದೆ. ಇಲ್ಲಿ ಲಾಸ್ಟ್ ಟೈಮ್ ನಾನು ಪ್ರಮೋಷನ್ಗೂ ಕೂಡ ಬಂದಿದ್ದೆ, ನೋಡಿರ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನು ಹೇಳೋದಲ್ಲ ನಂದು ಬ್ಯಾಂಗಲ್ ಕಟ್ಟಾಗಿತ್ತು ಅಂತ ಹೇಳ್ಬಿಟ್ಟು, ಅದು ತೋರಿಸ್ತೀನಿ ಯಾವ ಥರ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು. ಬಿಚ್ಚೋಗ್ಬಿಡ್ತು ಅಂತ ಭಯ. ಸೊ ಹಾಗಾಗಿ ಸ್ವಲ್ಪ ಡೈಮಂಡ್ ಕಲೆಕ್ಷನ್ಸ್ನ ಕೂಡ ನೋಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲೊಂದಷ್ಟು ಡೈಮಂಡ್ಸ್ ಎಲ್ಲ ಇದೆ ನೋಡಿ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ ಗೈಸ್. ಸರ್ ಅದು ತೋರಿಸ್ತೀರಾ? ಸೊ ನನಗೆ ಈ ಡಿಸೈನ್ ಇಷ್ಟ ಆಗಿದೆ, ಬಟ್ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಸಖತ್ ಹೆವಿ ಇದೆ ಗೈಸ್ ಇದು. ಸೊ ಗೈಸ್ ನಂದು ಬ್ಯಾಂಗಲ್ ಡ್ಯಾಮೇಜ್ ಆಗಿತ್ತು ಅನ್ನಲ್ಲ. ಸೊ ಅದು ನೋಡಿ ಈ ಥರ ಆಗ್ತಿದ್ದಲ್ಲ. ಸೊ ಇದೇ ಥರ ಆಗಿ ಒಂದ್ಸಲ ಬಿಚ್ಚೋಗಿತ್ತು. ಹಾಗಾಗಿ ಇದನ್ನು ಕೊಟ್ಬಿಟ್ಟು ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ನೋಡಿ ಬೆಂಡ್ ಕೂಡ ಆಗಿದೆ ಸ್ವಲ್ಪ. ನಾನು ಎಷ್ಟು ಕನ್ಫ್ಯೂಸ್ಡ್ ಆಗಿದೆ ಅಂತಂದರೆ ಇಟ್ಸ್ ಲೈಕ್ ಸಾರಿ ಎಷ್ಟು ಕನ್ಫ್ಯೂಸ್ಡ್ ಆಗಿದ್ದೀನಿ ಅಂತಂದರೆ ಐ ಕಾಂಟ್ ಟೆಲ್ ಯು. ಆ್ಯಂಡ್ ಇಲ್ಲೊಂದು ಪೀಸ್ ಇದೆ ನೋಡಿ. ಐ ರಿಯಲಿ ಲವ್ ದಿಸ್ ಒನ್. ಫೋಕಸ್ ಆಗ್ತಿಲ್ಲ. ಐ ರಿಯಲಿ ಲವ್ ದಿಸ್ ಒನ್. ಸೊ ಇದಕ್ಕೆ ಅವರು ಬಂದ್ಬಿಟ್ಟು ಅರೌಂಡ್ 6,25,000 ಏನೋ ಹೇಳಿದ್ರು. ಸೀರಿಯಸ್ಲಿ ಇಫ್ ಐ ಹ್ಯಾಡ್ ಇಟ್ ಔಟ್ ಆಫ್ ಬಾಟ್ ಇಟ್. ಅಷ್ಟು ಚೆನ್ನಾಗಿ ಫುಲ್ ಪಳ ಹೊಳಿತಾ ಇದೆ ಬಿಕಾಸ್ ಇಟ್ಸ್ ಅ ಡೈಮಂಡ್ ಕಲೆಕ್ಷನ್. ಸೊ ನೀವೇಸ್ ಇವಾಗ ಮತ್ತೆ ಬ್ಯಾಕ್ ಟು ಗೋಲ್ಡ್ಗೆ ಹೋಗಿ ಚೆಕ್ ಮಾಡೋಣ ಅಲ್ಲಿ ಯಾವ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು. ನನಗೇನಂದರೆ ಡೈಲಿ ವೇರ್ಗೆ ಮತ್ತು ಕಂಫರ್ಟಬಲ್ ಆಗೂ ಇರಬೇಕು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀನಿ. ನಮ್ಮಮ್ಮ ಬ್ಯಾಂಗಲ್ ತೊಗೊತವ್ರೆ, ಬಟ್ ಬ್ಯಾಂಗಲ್ ನಾನು ಎಲ್ಲ ಹಾಕ್ತೀನಿ. ಸೊ ಹಾಗಾಗಿ ಡೈಲಿ ಹಾಕುವಂಥ ತೊಗೋಣ ಅಂತ ಹೇಳ್ಬಿಟ್ಟು. ಸೊ ನಡೀರಿ ಹೋಗುವ. ಸೊ ಗೈಸ್ ನನಗೆ ಇಷ್ಟ ಆಗೋದಕ್ಕೆ ಅವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್. ಸೊ ಹುಡುಕ್ತಾ ಇದ್ದೀವಿ ಯಾವ್ದು ಇಷ್ಟ ಆಗುತ್ತೆ ಅಂತ. ಸಖತ್ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ನನಗೆ ಇಷ್ಟ ಆಗುವಂಥದ್ದು ಸಿಗೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನನ್ನ ಈ ಬ್ಯಾಂಗಲ್ ಇದಲ್ಲ, ಐ ಥಿಂಕ್ ದಿಸ್ ವಾಸ್ ಮೈ ಫಸ್ಟ್ ಸೆಲ್ಫ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಅದನ್ನು ಅಂದರೆ ಟೈಮಿಗೆ ತಕ್ಕಂಗೆ ಅದು ನಮಗೆ ಕರೆಕ್ಟಾಗಿ ಸಾಥ್ ಕೊಡ್ತಿಲ್ಲ ಅಂದಮೇಲೆ ಅದನ್ನು ಕೈ ಬಿಡಬೇಕಾಗುತ್ತೆ, ಇನ್ನೂ ಮಾಡೋಂಗಿಲ್ಲ ಅಲ್ವೇನಮ್ಮ. ಸೊ ಅಮ್ಮನು ಹತ್ತೋಗೋ ಇತ್ತೋಗೋ ಅಂತ ಹೇಳಿ ಸಾಕಾಗ ಅವರು ಸುಮ್ಮನಾಗ್ಬಿಟ್ರು. ಸೊ ಲೆಟ್ಸ್ ಚೆಕ್ ಗೈಸ್. ಬಿಫೋರ್ ಡಿಸ್ಕೌಂಟ್ 182. ಸೊ ಗೈಸ್ ಈ ರಿಂಗ್ ನೋಡಿದೆ, ತುಂಬ ಇಷ್ಟ ಆಯಿತು. ಸೊ ಅದೊಂದು ನೋಡಿದೆ, ಅದು 182 ಅಂತೆ, 182,000. ಇದೆಷ್ಟು ಬೀಳ್ಬೋದು ಸರ್? ಗೈಸ್ ನನ್ನ ಬಡ್ಜೆಟೇ ಕ್ರಾಸ್ ಆಗೋಯ್ತಲ್ಲ ಗೈಸ್. ಅಷ್ಟು ಕೊಟ್ಬಿಟ್ಟು ಇಷ್ಟೆಷ್ಟು ತೊಗೊಳೋದ ಅನ್ಸುತ್ತೆ ತೊಗೋಬೇಕಾದ್ರೆ. ಹಿಂಗೆ ಕತೆ ನನಗಿಂತ ಜಾಸ್ತಿ ಪಾಪ ಅವರಿಬ್ರು ತಲೆ ಕೆಡಿಸ್ಕೊಂಡು ಹುಡುಕ್ತವ್ರು ಹೆಂಗೆ ಏನು ಇತ್ತಾ ಅಂತ. ನಮ್ಮಮ್ಮ ನೋಡಿ ಅದೇ ಗ್ಯಾಬಲ್ಲಿ ಕಾಫಿ ಕುಡಿತೀನಿ ಅಂತ ಕಾಫಿ ಕುಡಿತವ್ರೆ. ನಂದು ಟೀ ಬಂದಿದೆ. ನಾನು ನನಗಾಗ್ತಿರೋ ಟೆನ್ಷನ್ಗೆ ಇವತ್ತು ಡಯಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾರ್ಮಲ್ ಟೀ ತೊಗೊಂಡಿದ್ದೀನಿ. 1,80,000 ಸಮಥಿಂಗ್. ಎಷ್ಟು ಹೇಳಿ 1,00,000? ಸೊ ಗೈಸ್ ಇದು 1,80,000 ತನಕ ಬರ್ತಾ ಇದೆ. ಬಿಕಾಸ್ ಇದರಲ್ಲಿ ಡೈಮಂಡ್ ಮತ್ತು ಕಮ್ ಗೋಲ್ಡ್ ಎರಡು ಇರೋದು. ಸೊ ನಾನು ಕೈಂಡ್ ಆಫ್ ಕನ್ವಿನ್ಸ್ಡ್, ಓಕೆ ಆಗಿದ್ದಾಗಲಿ ಚಿಕ್ಕದಾಗಾರು ಕಾಣಿಸ್ಲಿ ತೊಗೊಂಬೋಣ ಅಂತ ಹೇಳ್ಬಿಟ್ಟು. ಬಿಕಾಸ್ ಅದು ಎಷ್ಟಿದೆ, ಇದು ಎಷ್ಟಿದೆ. ಸೊ ಬಟ್ ಎನಿವೇಸ್ ಡೈಲಿ ಹಾಕುವಂಥ ತೊಗೋಬೇಕು ಅಂತ ಹೇಳ್ಬಿಟ್ಟು ತುಂಬ ಟೈಮಿಂದ ಒಂದು ಒಳ್ಳೆ ರಿಂಗು ನಾನು ಡೈಲಿ ಹಾಕೋಕ್ಕಾಗುವಂಥದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ನಾನು ಹಿಂಗೆಲ್ಲ ಅಂದಾಗ ನೀವು ನೋಡ್ತಾ ಇರ್ಬೋದು. ಸೊ ಐ ಥಿಂಕ್ ಅಬೌಟ್ ದಿಸ್. ಅಂದರೆ ಸ್ವಲ್ಪ ಬಡ್ಜೆಟ್ ಕ್ರಾಸ್ ಆದರೂ ಪರವಾಗಿಲ್ಲ, ನೋಡುವ ವರ್ಕೌಟ್ ಆದರೆ ತೊಗೊಂಬಿಡೋಣ. ಇಷ್ಟಾದ್ಮೇಲೆ ಬಿಟ್ಟೋಗ್ಬಾರ್ದು. ಸೊ ಗೈಸ್ ಈ ಕಾರ್ಡ್ ಏನಿದೆ ಗೈಸ್, ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಜ್ಯುವೆಲ್ರಿಗೆ ಈ ಥರ ಕಾರ್ಡ್ ಕೊಟ್ಟಿಲ್ಲ ಯಾವಾಗಲೂ. ಸೊ ಇವರು ಈ ಥರ ಕಾರ್ಡ್ ಕೊಡ್ತಾ ಇದ್ದಾರೆ. ಸೊ ನನ್ನ ಗ್ಯಾರಂಟಿ ಕಾರ್ಡ್ ಇದು. ಸೊ ಸರ್ಟಿಫಿಕೇಟ್.
ಸೊ ನೋಡಿ ಡೈಮಂಡ್ಸು ಏನು ರಿಗಲ್ ಜ್ಯುವೆಲ್ಸಿಗೆ ಬಂದು ತಗೊಂಡ್ರೆ ಈ ಥರ ಎಲ್ಲ ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಗ್ಯಾರಂಟಿ ನೋಡಿ. ಸೊ ಗೈಸ್ ತುಂಬ ಇದೆ ಇಲ್ಲಿ, ಬಟ್ ಆ್ಯಕ್ಚುಲಿ ಬಡ್ಜೆಟ್ ಕ್ರಾಸ್ ಆಗಿದ್ರಿಂದ ಇದೊಂದು ನನಗೆ ತುಂಬ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಡೈಮಂಡೇ. ಆಗಲೇ ನಾನು ಏನು ತೊಗೊಂಡೆ ಅದು ಡೈಮಂಡ್ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಇದೆ. ಇದು ಅಷ್ಟೇ ಡೈಮಂಡ್ ಮತ್ತು ಗೋಲ್ಡ್ ಎರಡು ಮಿಕ್ಸ್ ಇರೋದು. ಸೊ ಅಮ್ಮಂಗೆ ಒಂದಿರಲಿ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ಏನಮ್ಮ ಹ್ಯಾಪಿನಾ? ಸೊ ಅಮ್ಮ ಏನ್ಮೇಲೆ ಫುಲ್ಲು ಅವ್ರದ್ದು ಏನು ಆಂಟಿ ಗ್ರೂಪ್ ಇದೆ ಅದರಲ್ಲೆಲ್ಲ ಫ್ಲೆಕ್ಸ್ ಮಾಡ್ತಾರೆ ಆಯಿತಾ, ಡೈಮಂಡ್ ನನ್ನ ಮಗಳು ಕೊಡ್ಸಿರೋದು ಅಂತ ಹೇಳ್ಬಿಟ್ಟು. ಸೊ ಎನಿವೇಸ್ ಬಿಲ್ಲಿಂಗ್ ಹೋಗೋಣ ಗೈಸ್, ಚಲೋ. ಸೊ ಗೈಸ್ ಫೈನಲಿ ಐ ಆಮ್ ಡಬಲ್ ಹ್ಯಾಪಿ ಬಿಕಾಸ್ ಬರ್ಡೇ ಗಿಫ್ಟ್ ಮಾಡ್ಕೊಂಡು ಅಂದ್ಕೊಂಡಿದ್ದೆ. ಸೊ ಫೈನಲಿ ಇವಾಗ ತೊಗೋತಾ ಇದ್ದೀನಿ. ಅಮ್ಮ ಇನ್ನೊಂದು ಏನು ಹೇಳಿದ್ರು ಗೊತ್ತಾ, ನಿನ್ನ ಎಂಗೇಜ್ಮೆಂಟ್ಗೆ ಡೈಮಂಡ್ ರಿಂಗ್ ತೊಗೋವಂತೆ ಬಿಡು ಅಂತ ಹೇಳ್ಬಿಟ್ಟು. ಎಂಗೇಜ್ಮೆಂಟಲ್ಲಿ ಬೇರೆ ಯಾರೋ ಕೊಡಿಸ್ತೀನಿ ಅಂತ ಯಾಕೆ ವೆಯ್ಟ್ ಮಾಡಬೇಕು ಗೈಸ್? ಸೊ ನಾನೇ ಐ ಡೂ ಮೈ ಸೆಲ್ಫ್ ಗಿಫ್ಟಿಂಗ್. ಸೊ ಲೆಟ್ಸ್ ಗೋ. ಇವಾಗ ನಂದದು ಗೋಲ್ಡ್ ಏನಿದೆ ಅದನ್ನು ಕೂಡ ಕರಗಿಸ್ತಾ ಇದ್ದೀವಿ. ಸೊ ಟೋಟಲ್ ಬಿಲ್ ವ್ಯಾಲ್ಯೂ ಮೇಲೆ ನನಗೆ 22,000 ಸಮಥಿಂಗ್ ಏನೋ ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ, ಅಂದರೆ ಸಿನ್ಸ್ ಅಮ್ಮಂಗೂ ತೊಗೊಂಡಲ್ವಾ ಹಾಗಾಗಿ. ಬಟ್ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ ಗೈಸ್. ಇವಾಗ ಮೆಲ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಮುಂಚೆ ನೋಡಿದ್ದೀನಿ, ಇವಾಗ ಮತ್ತೆ ಆಗುತ್ತೆ ಮೆಲ್ಟಿಂಗ್ ಪ್ರೋಸೆಸ್. ಕರ್ಗೋಯ್ತು ಗೈಸ್ ಪೂರ. ಇಲ್ಲಿ ಗೋಲ್ಡ್ ಪೀಸ್ ಇದೆಲ್ಲ ನೋಡಿ ಎಷ್ಟು ಚಿಕ್ಕ ಪೀಸ್ ಆಗಿದೆ, ಹೊಟ್ಟೆ ಹೊರದ್ಬಿಡುತ್ತೆ ಹಿಂಗೆ ನೋಡ್ಬಿಟ್ರೆ. ಇವಾಗ ಏನಾಗುತ್ತೆ ಅಂತ ನೋಡೋಣ, ತೊಗೊಂಡೋಗೋಣ ಅದನ್ನ. ಗೈಸ್ ನಮ್ಮ ಸೀರಿಯಲ್ ಆರ್ಟಿಸ್ಟ್ ಇಲ್ಲಿ ಸಿಕ್ಕಿದ್ದಾರೆ ನೋಡಿ. ಯಾರ್ಯಾರು ಇವ್ರನ್ನ ನೋಡಿದ್ದೀರಾ ಅವ್ರ ಹೆಸರನ್ನ ಕಮೆಂಟ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು. ಶಿ ಇಸ್ ಅ ವೆರಿ ಪ್ರಿಟಿ ಫೇಸ್. ನಾನು ಎಷ್ಟೋ ಸಲ ನೋಡ್ರೆ ಅನ್ಕೊಂಡಿದ್ದೀನಿ ಏನು ಮುದ್ದಾಗಿದೆ ಹುಡುಗಿ ಅಂತ. ಇಲ್ಲ ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಲೈಕ್ ಲುಕ್ ಅಲ್ಲಿ ಇರಲ್ಲ ವೆರಿ ಸಿಮಿಲರ್. ಬಟ್ ಯು ಪ್ರಿಟಿ ಬ್ರೋ, ಯು ವೆರಿ ಪ್ರಿಟಿ. ತೆಲುಗು ಸೀರಿಯಲ್ಸ್ ಎಲ್ಲ ಮಾಡ್ತಿದ್ದು ಅದನ್ನೇ ಸೇಮ್ ಕನ್ನಡಕ್ಕೆ ಡಬ್ ಮಾಡ್ತಾರೆ. ಕನ್ನಡದಲ್ಲೂ ಮಾಡ್ತಾ ಇದೀನಿ ನಾನು, ಕನ್ನಡ ಸೀರಿಯಲ್ ಹುಡುಗಿನೇ. ಡೋಂಟ್ ಫೀಲ್ ಬ್ಯಾಡ್ ಬಿಕಾಸ್ ದ ಸೀರಿಯಲ್ಸ್ ನೋಡೋದು. ನೋ ಪ್ರಾಬ್ಲಮ್. ಇಟ್ ಇಸ್ ವೆರಿ ಪ್ರಿಟಿ. ಕನ್ನಡದಿಂದಾನೇ ಬಂದಿದ್ದು, ಇವಾಗ ಬೇರೆ ಇಂಡಸ್ಟ್ರಿ. ಯಾವ ಊರು ನಿಮ್ದು? ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡಿ ನಮ್ಮ ಆಡಿಯನ್ಸ್ಗೆ. ನಮಸ್ತೆ, ನಾನು ಐಶ್ವರ್ಯ ಪಿಸೆ, ನಾನು ಬೆಂಗಳೂರಿನ ಹುಡುಗಿ. ಹೆಸರು ಹೇಳ್ಬಾರ್ದಿತ್ತು. ಸಾರಿ, ಅಂದ್ರೆ ಮುಂಚೆ ಅದನ್ನ ನೋಡ್ಬಿಟ್ಟಿರ್ತಾರೆ, ಆಮೇಲೆ ಅದನ್ನ ಕಮೆಂಟ್ ಮಾಡ್ತಿರ್ತಾರೆ, ಅಷ್ಟರಲ್ಲಿ ನಾನು ನನ್ನ ಹೆಸರು ಹೇಳಿರ್ತೀನಿ. ನಾನು ಬೆಂಗಳೂರನಾ? ಕ್ರೇಜಿ ಹಂಗಾದ್ರೆ. ನೈಸ್. ಹೌ ಇಸ್ ಎವ್ರಿಥಿಂಗ್ ಗೋಯಿಂಗ್ ಆನ್? ಆಲ್ ಗುಡ್. ನೈಸ್ ನೈಸ್. ಐ ಹ್ಯಾವ್ ದ ಸೇಮ್ ಸ್ಯಾರಿ. ನಮ್ಮಮ್ಮ ಹತ್ರ ಒಂದಿದೆ, ನನ್ನ ಹತ್ರ ಒಂದಿದೆ, ಬಟ್ ಅದು ಡಬಲ್ ಶೇಡ್ ಅಲ್ಲಿ. ಅಮ್ಮನ ಸ್ಯಾರಿ ಎಲ್ಲ ನಾವು ಹಾಕೊಂಡು ನಮ್ಮಮ್ಮ ಕೂಡ ಚೆಕ್ ಮಾಡ್ತಾ ಇದಾರೆ ಯಾವ ಬಳೆಗಳಂತ. ಸೊ ಮೇ ಬಿ ನೆಕ್ಸ್ಟ್ ಟೈಮ್ ಅಮ್ಮ ತಗೋತಾರೆ ಗೋಲ್ಡ್ನ ಬಂದ್ಬಿಟ್ಟು ಈ ಥರದ್ದು ಚಿಕ್ಕದು. ಅಮ್ಮಂಗೆ ದೊಡ್ಡದು ಬೇಡವಂತೆ, ಸೊ ಇದು ಆ್ಯಕ್ಚುಲಿ ದೊಡ್ಡದು. ಸೊ ಅದಕ್ಕೆ ಚಿಕ್ಕದು ನೋಡ್ತಾ ಇದ್ದಾರೆ, ಬ್ಯಾಂಗಲ್ಸ್ ಥರ. ಇದು ಅದಕ್ಕಿಂತ ಇದು ಚೆನ್ನಾಗಿದೆ ನೋಡ್ರಿ. ಇದು ನಂಗೆ ಇದಿಷ್ಟ ಆಯ್ತು ಇದಕ್ಕಿಂತ. ಅದು ಕ್ವಾಲಿಟಿ ಚೆನ್ನಾಗಿರೋ ಥರ ಅನಿಸ್ತದೆ. ಇದು ಗಟ್ಟಿ ಬಳೆ. ಗೈಸ್ ಫೈನಲಿ ನಾನು ಆಲ್ಮೋಸ್ಟ್ ಎಲ್ಲ ಬಿಲ್ಲಿಂಗ್ ಎಲ್ಲ ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಆ್ಯಕ್ಚುಲಿ ವಿ ಆರ್ ವೆರಿ ನೈಸ್ ಆಯಿತಾ, ಸೂಪರ್ ನೈಸ್. ನನಗೆ ಮಾತಾಡ್ತಾ ಐ ಗಾಟ್ ಕನ್ವಿನ್ಸ್. ಸೊ ಇವಾಗ ಅವ್ರ ಹತ್ರ ಏನೋ ಗೋಲ್ಡ್ ಸೇವಿಂಗ್ಸ್ ಪ್ಲಾನ್ ಇದೆ. ಸೊ ಅವಾಗ ಅದು ಕೂಡ ಮಾಡ್ಕೊಂಬಿಟ್ಟೆ. 10,000 ಅಂತ ಸೇವ್ ಮಾಡ್ತಿದ್ವಿ. ಸೊ ನೀವು ಕೂಡ ಏನಾದ್ರು ಗೋಲ್ಡ್ ತೊಗೋಬೇಕು, ಒಂದೇ ಸಲ ತೊಗೊಳಕ್ಕಾಗಲ್ಲ ಅಂತಿದ್ರೆ ಪ್ರಾಬ್ಲಿ ಯು ಗೈಸ್ ಕ್ಯಾನ್ ಆಫರ್ ದಟ್ ಗೋಲ್ಡ್ ಸೇವಿಂಗ್ಸ್ ಪ್ಲಾನ್ಗೂ ಕೂಡ. ಸೊ ನಾನು ಅದಕ್ಕಿಂತ 20,000 ಇಂದ ಅದಕ್ಕೂ ಸೇವ್ ಮಾಡಬೇಕು ಸಪ್ರೇಟಾಗಿ ಅಂತ ಹೇಳ್ಬಿಟ್ಟು. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವಾಟ್ ಎವರ್ ಐ ಬಾಟ್. ಅಮ್ಮ ನಿಮಗೆ ಇಷ್ಟ ಆಯ್ತಾ ರಿಂಗು? ಇಷ್ಟ ಆಯ್ತಾ? ಡೈಮಂಡ್ ಇಷ್ಟ ಆಗಲ್ವಾ ಅಂತ ಹೇಳ್ತಾರೆ ಅಮ್ಮ. ಸೊ ಕನಸು ಅಮ್ಮಂಗೆ ಕನಸಂತೆ ಡೈಮಂಡ್ ತಗೋಬೇಕು ಅಂತ. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಇವತ್ತು ಡೈಮಂಡ್ ತೊಗೋತೀನಿ ಅಂತ. ಬಂದಾಗಲೇ ನಾನು ಅವರು 6,50,000 ಹೇಳಿದ ತಕ್ಷಣ ಫುಲ್ ಟೆನ್ಷನ್ ಆಗೋಯ್ತು ನನಗೆ. ಅವ್ರು ನಗಾಡ್ಸಿದ್ರು ನೋಡಿ. ಸೊ ಟೆನ್ಷನ್ ಮೇಲೆ ಒಂದ್ಸಲ ಹೋಗಿ ಕೆಳಗೆ ಒಂದ್ಸಲ ಹೋಗಿ ಅವ್ರು ಮತ್ತೆ ಪಾಪ ಮೇಲಿಂದ ರಿಂಗ್ಸ್ ಎಲ್ಲ ಎತ್ಕೊಂಡು ಫೈನಲಿ ನನ್ನ ಡೈಮಂಡ್ ಸಿಗೋಂಗಾಯಿತು. ಸೊ ನನ್ನ ಡೈಮಂಡ್ ರಿಂಗಿಗೆ ಆ್ಯಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 1,80,000 ಇದ್ದಿದ್ದಲ್ಲಮ್ಮ. ಸೊ ನಾನು ಸ್ವಲ್ಪ ಇವರಿಗೆಲ್ಲ ಗೊತ್ತಿರೋದ್ರಿಂದ ಐ ಗಾಟ್ ವೆರಿ ಗುಡ್ ಡಿಸ್ಕೌಂಟ್. ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಐ ಹೋಪ್ ಅಮ್ಮ ಇಸ್ ಆಲ್ಸೋ ಹ್ಯಾಪಿ. ಏನಮ್ಮ ಹ್ಯಾಪಿನಾ? ಸೊ ನೆಕ್ಸ್ಟ್ ಅಮ್ಮ ಬಂದು ಬ್ಯಾಂಗಲ್ ತಗೋತಾರೆ, ಆ ಬ್ಲಾಗ್ ನೋಡ್ತೀರಾ ನೀವು. ಸೊ ಇವಾಗ ಬಿಲ್ಲಿಂಗ್ ಮಾಡ್ತೀನಿ. ಇವತ್ತಿನ ಲೆಕ್ಕದ ಪ್ರಕಾರ ಹೋಯ್ತು ಸರ್ ಇದು. ಗೈಸ್ ನಾನು ತೋರ್ಸೋಕ್ಕೆ ಅಂತ ಬಂದೆ ನೋಡಿ, ಹೋಯ್ತು ಮತ್ತೆ ಬಂತು ಇವಾಗ. ಸೊ ಗೋಲ್ಡ್ ರೇಟ್ ಇವತ್ತಿಗೆ ಬಂದ್ಬಿಟ್ಟು 22 ಕ್ಯಾರೆಟ್ ಬಂದ್ಬಿಟ್ಟು 9,210 ಇದೆ ಗ್ರಾಮ್ಗೆ, ಪರ್ ಗ್ರಾಮ್ಗೆ. 18 ಕ್ಯಾರೆಟು 7,535 ರುಪೀಸ್ ಇದೆ. ಪ್ಲಾಟಿನಮ್ಗೆ 4,979 ಇದೆ. ಸಿಲ್ವರ್ಗೆ 118 ರುಪೀಸು. ಸೊ ನೀವು ತೊಗೋಬೇಕು ಅಂತಂದರೆ ತೊಗೊಳ್ಳಿ ಗೈಸ್. ಗೋಲ್ಡ್ ಇಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಗೈಸ್ ಫೈನಲಿ ನಾನು ತೊಗೊಂಡಿರುವಂಥ 2 ಡೈಮಂಡ್ ರಿಂಗ್ಸ್ನ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. I totally love it guys and I think it's totally worth it, every single penny. So guys ಇದೇನೋ ಸ್ಕೀಮ್ದು ಕೂಡ ನನಗೆ 50% ಆಫ್ ಏನೋ ಕೊಟ್ಟಿದ್ದಾರೆ. ಸೊ ಇನ್ನು 2 ಮಂತ್ಸಲ್ಲಿ ಏನಾದ್ರು ತೊಗೋತೀನಿ ಅಂದರೆ 50% ಆಫ್ ಸಿಗುತ್ತೆ ನನಗೆ ಮೇಕಿಂಗ್ ಚಾರ್ಜಸ್ ಮೇಲೆ.
ಥ್ಯಾಂಕ್ ಯು ಫಾರ್ ಆಲ್ ದ ಡಿಸ್ಕೌಂಟ್ಸ್. ಸೊ ಗೈಸ್ ಇವಾಗ ಏನಪ್ಪಾ ಅಂತಂದ್ರೆ ಕೈಗೆ ಹಾಕೊಂಡ್ಬಿಟ್ವಿ ಬಿಕಾಸ್ ಬ್ಯಾಗಲ್ಲಿ ಸೇಫ್ ಇರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಮ್ಮ. ನಿಮ್ ತೋರಿಸಿ ಕೈ. ಸೊ ನಮ್ಮ ಅಮ್ಮಂದು ಇದೇನೆ ಆ್ಯಕ್ಚುಲಿ ಆ ಕಡೆ ಕೈಗೆ ಹಾಕೋಬೇಕಿತ್ತು. ಇದು ಲೂಸ್ ಆಗುತ್ತೆ, ಮಿಡಲ್ ಫಿಂಗರ್ಗೆ ಸರಿ ಹೋಗ್ಬೋದು. ಸೊ ನಂದು ಕೂಡ ಹಾಕೊಂಡಾಯ್ತು. ಅವ್ರು ಕುಂಕುಮ ಕೊಟ್ಟಿದ್ರಲ್ಲ ಅದು ಕೈಗೆ ಅಂಟ್ಕೊಂಡ್ಬಿಟ್ಟಿದೆ. ಸೊ ಇದು ಇನ್ನೂ ನೇಲ್ಸ್ ಮಾಡಿಸಿದ್ರೆ ಗೈಸ್ ಏನು ಸಖತ್ತಾಗಿ ಕಾಣಿಸೋದು ಗೊತ್ತಾ, ಸಖತ್ ಹೆವಿ ಫೀಲ್ ಆಗುತ್ತೆ. ಬಟ್ ದೆನ್ ನಂದು ಆ್ಯಕ್ಚುಲಿ ಇದ್ದು ಗೋಲ್ಡು 16 ಗ್ರಾಮ್ಸ್ ಇದ್ದಿದ್ದು, ಇದು ಟೋಟಲಿ ಬಂದ್ಬಿಟ್ಟು 8 ಗ್ರಾಮ್ಸ್ ಏನೋ ಇದೆ. ಬಟ್ ಡೈಮಂಡ್ಸ್ ಕೂಡ ಇರೋದ್ರಿಂದ ದಿಸ್ ಇಸ್ ಮೋರ್ ವ್ಯಾಲ್ಯೂಯಬಲ್. ಸೊ ಹಾಗಾಗಿ ಅಷ್ಟೊಂದು ದುಡ್ಡು ಬಿತ್ತಿದ್ದಕ್ಕೆ. ಗೈಸ್ ನಮ್ಮಮ್ಮ ಏನು ಹೇಳ್ತಿದ್ರೆ ಅಂದರೆ, ನಾನು ನಿರೀಕ್ಷೆನೂ ಮಾಡಿರಲಿಲ್ಲ ನನಗೆ ತಗೋತೀನಿ ಅಂತ. ನಿನಗೆ ಸಾಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ಸೊ ಫುಲ್ ಖುಷಿ ಅಂತ ಹೇಳ್ಬಿಟ್ಟು ಹೇಳ್ತವ್ರಮ್ಮ. ಸೊ ಇವಾಗ ಬಳೆ ಚೆಕ್ ಮಾಡ್ತಿದ್ರು. ಇನ್ನೇನು ನೋಡ್ತೀರಮ್ಮ? ತರಕಾರಿನಾ? ಆ್ಯಕ್ಚುಲಿ ತರಕಾರಿ ತೊಗೋಬೇಕು ಅಂತ ಹೇಳ್ಬಿಟ್ಟು ಮಲ್ಲೇಶ್ವರ ಮಾರ್ಕೆಟಿಗೆ ಕರ್ಕೊಬಂದಿದ್ದಾರೆ. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಮಂತ್ರಿ ಮಾಲ್ಗೆ ಹೋಗ್ತೀವಿ ಅದನ್ನೆಲ್ಲ ತೊಗೊಂಡು. ಸೊ ಏನೇನು ತರಕಾರಿ ತೊಗೋತಾರೆ ನೋಡುವ. ಬೇಡ ಅಂತ ಇದ್ದೆ ನಾನು. ಏನೋ ನಮ್ಮಂತರ ಕೈಗೆ ಎಟ್ಕಲ್ಲ, ನೋಡೋದು ಬೇಡ ಅಂತ. ನಮ್ಮಮ್ಮ ಡೈಮಂಡ್ ನಮ್ಮಂತವ್ರ ಕೈಗೆ ಎಟ್ಕಲ್ಲ, ನೋಡೋದೇ ಬೇಡ ಅಂತ ಅಂದ್ಕೊಂಡಿದ್ರಂತೆ. ಆ್ಯಕ್ಚುಲಿ ಆಸ್ ಅ ಸ್ಮಾಲ್ ಕಿಡ್ ನಾನು ಯಾವತ್ತು ಅಂದ್ಕೊಂಡಿರಲಿಲ್ಲ ಡೈಮಂಡ್ ರಿಂಗ್ ತೊಗೋತೀನಿ ಅಂತ ಹೇಳ್ಬಿಟ್ಟು. ವೆರಿ ಹ್ಯಾಪಿ ಮೂಮೆಂಟ್. ಲಾಸ್ಟ್ ಟೈಮ್ ಹತ್ಕೊಂಡು ಬಂದಿದ್ವಿ, ಈ ಸಲ ಖುಷಿಯಾಗಿ ಬಂದಿದ್ವಿ. ಇಟ್ಸ್ ಲೈಕ್ ನಾನಿವಾಗ ಮಂತ್ರಿ ಮಾಲ್ಗೆ ಬಂದು ನನಗೇನು ಬ್ರೀಫಿಂಗ್ ಮಾಡಬೇಕಿತ್ತು ಅದನ್ನು ಮಾಡಾಯಿತು. ಸೊ ಇವಾಗ ಏನಪ್ಪ ಅಂತಂದರೆ, ಅಮ್ಮ ನಾನು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಮುಂಚೆ ಹೆಂಗಪ್ಪ ಅಂತಂದರೆ ತುಂಬ ವಿಷಯಗಳನ್ನ ಅಮ್ಮ ಹತ್ರ ಶೇರ್ ಮಾಡ್ಕೊತಿರ್ಲಿಲ್ಲ. ಇವಾಗ ಹೆಂಗೆ ಅಂತಂದರೆ ನಮ್ಮಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಂಡ್ ಎಲ್ಲದೂ ಮಾಡ್ತೀನಿ. ಸೊ ಅದನ್ನೇ ಏನೇನೋ ಹೇಳ್ತಾ ಇದ್ದೆ, ನನ್ನ ಮನದಾಳದ ಮಾತುಗಳನ್ನ ಅಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೆ. ಸೊ ಯೂಶ್ವಲಿ ಸ್ವಲ್ಪ ಎಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ, ನನ್ನಲ್ಲೇ ನಾನು ಹಿಡ್ಕೊಂಡು ಸ್ವಲ್ಪ ಡೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗ್ದಲೇ ಇದ್ದಾಗ ನಾವು ಅಮ್ಮನ ಮುಂದೆ ಹೇಳ್ಬಿಡ್ತೀನಿ. ಸೊ ಆ್ಯಂಡ್ ನಂದು ಸ್ವಲ್ಪ ಬುಕ್ ರೀಡಿಂಗ್ ಕೂಡ ಟೈಮ್ ಮಾಡ್ಕೋಬೇಕು, ಬುಕ್ ಓದಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಯಾವ್ಯಾವಾಗ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಗೈಸ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಡೇ. ಆ್ಯಂಡ್ ಲುಕ್ ಅಟ್ ಮೈ ರಿಂಗ್. ಅದು ನೇಲ್ಸ್ ಎಕ್ಸ್ಟೆನ್ಷನ್ ಇದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಮ್ಮ ಅಮ್ಮನೂ ಹಾಕೊಂಡ್ಬಿಟ್ಟಿದ್ದಾರೆ ನೋಡಿ. ಒಂದು ನಿಮಿಷ ರೀ. ಸೊ ಅದು ಆ್ಯಕ್ಚುಲಿ ಹಿಂಗೆ ಡಿಸೈನ್ ಇರೋದು ಯು ಶೇಪ್ ಮೇಲೆ, ಅದ್ರ ಮೇಲೆ ಇಟ್ಟಿರೋ ಥರ. ಆ್ಯಕ್ಚುಲಿ ಅದು ರಿಯಲಾಗಿ ಸಕ್ಕತ್ತಾಗಿದೆ ಗೈಸ್. ಡೈಮಂಡ್ ಏನು ಶೈನ್ ಆಗ್ತಿದೆ ಅಂದರೆ ಫ್ಲ್ಯಾಶ್ ಹಾಕ್ಬಿಟ್ಟು ತೋರಿಸ್ತೀನಿ ರೀ. ಸೊ ನೀವೇ ನೋಡ್ಬೋದು ಎಷ್ಟು ಶೈನ್ ಆಗ್ತಿದೆ ಅಂತ. ಸೊ ದಿಸ್ ಈಸ್ ದ ಪವರ್ ಆಫ್ ಡೈಮಂಡ್. ಆ್ಯಂಡ್ ನಂದು ಅಷ್ಟೇ ನೋಡಿ, ಹೆಂಗೆ ಶೈನ್ ಆಗ್ತಿದೆ ನೋಡಿ. ಇಲ್ಲಿ ಕ್ವಾಲಿಟಿನೂ ಇಲ್ಲ ಆದರೂ ಹೆಂಗೆ ಶೈನ್ ಆಗ್ತಿದೆ ಅಂತ. ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡ್ಮೇಲೆ ಏನು ಕ್ರೇಜಿ ಆಗಿರುತ್ತೆ ಅಂದರೆ, ಬಟ್ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಬಿಚ್ಚಬೇಕಾಗತ್ತೆ ಅನ್ಸುತ್ತೆ. ಐ ಡೋಂಟ್ ನೋ ಬಿಚ್ತೀನೋ ಇಲ್ವೋ ಅಂತ. ಇಟ್ಸ್ ಅ ಲವ್ಲಿ ಪೀಸ್ ಗೈಸ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಅಮ್ಮ ನಿಮಗೂ ಖುಷಿನಾ? ನಮ್ಮಮ್ಮ ನೆಕ್ಸ್ಟು ಒಂದು ಡೈಮಂಡ್ ಮೂಕ್ತಿ ಕೊಡಿಸು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸೊ ದೊಡ್ಡದು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಚಿಕ್ಕದಾದ್ರೆ ಟ್ರೈ ಮಾಡೋಣ ಅದನ್ನಷ್ಟೇ. ಅದು ನೋಡೋಣ ಗೈಸ್, ಒಂದಿನ ಅದು ಚೆಕ್ ಮಾಡೋಣ. ಆ್ಯಂಡ್ ಮನೆಗೆ ಹೋಗ್ಬೇಕು ಇವಾಗ, ತುಂಬ ಕೆಲಸಗಳಿದೆ. ಮೇ ಬಿ ಇನ್ನು ಒಂದು 10 ಮಿನಿಟ್ಸ್ ಇನ್ನೂ ಯಾರೋ ಕ್ಲೈಂಟ್ ಏನೋ ಇದೆ. ಇವತ್ತು ಲ್ಯಾಶಸ್ ಏನೋ ಮಾಡಿಸ್ಕೊತಾ ಇದ್ದಾರೆ. ಲ್ಯಾಶಸ್ಗೆ ಅಂತಲೇ ಇಬ್ಬರು ಬಂದಿದ್ರು. ಸೊ ಹಾಗಾಗಿ ನೀವು ಲ್ಯಾಶಸ್ ಮಾಡಿಸ್ಕೋಬೇಕು ಅಂತಂದರೆ ನಮ್ಮ ಫೋಮೋ ನೇಲ್ಸ್ ಆ್ಯಂಡ್ ಲ್ಯಾಶಸ್ಗೆ ವಿಸಿಟ್ ಮಾಡಿ ಗೈಸ್. ಸೊ ನಾನು ಮಾಡಿಸ್ಕೋಬೇಕು, ತುಂಬ ದಿನ ಆಯಿತು, ಬಟ್ ರೀಸೆಂಟಾಗಿ ಮಾಡಿಸಿದ್ದೆ. ಸೊ ಹಾಗಾಗಿ ಸ್ವಲ್ಪ ದಿನ ಗ್ಯಾಪ್ ಕೊಡಬೇಕು. ಹಾಂ ಈಗ ನೋಡ್ರಿ ಹೆಂಗಿದೆ ಹೇಳ್ರಿ. ಚೆನ್ನಾಗಿದೆ, ಬೆಳ್ಳಗಿದೆಯಾ ಅಮ್ಮ? ನಿಮ್ ತೋರ್ಸಮ್ಮ. ರಿಯಾಕ್ಷನ್ನೇ ಇಲ್ಲ ಅಪ್ಪಾಜಿದು. ನಾನು ನೋಡಿ ಏನ್ ಮಾಡ್ಲಿ ಏನತ್ತೆ. ಸೊ ಗೈಸ್ ಇದು ನೋಡಿ ನಮ್ಮಪ್ಪ ಬೇಯಿಸಿಟ್ಟಿದ್ದಾರೆ ಕಡ್ಲೆ. ಎಂತದದು? ಕಡ್ಲೆಕಾಯಿ. ಗೈಸ್ ಬಾಕಿ ಟೈಮಲ್ಲಿ ಎಲ್ಲ ನೆನಪಿರುತ್ತೆ, ವಿಡಿಯೋ ಮಾಡ್ಬೇಕಾದ್ರೆ ಏನೂ ಬಾಯಿಗೆ ಬರಲ್ಲ, ಆ ಥರ ಆಗ್ಬಿಡುತ್ತೆ ಅಲ್ವಾ ಅಪ್ಪಾಜಿ? ಅಪ್ಪಾಜಿಗೂ ಅಷ್ಟೇ. ಏನು ಎಂಥದ್ದು ಚಟ್ನಿ ಪುಡಿ ತಾನೆ, ಚಟ್ನಿ ಪುಡಿ ಏನಾದ್ರು ಬಾಯಿ ಬರ್ತಾ ಇಲ್ಲ, ಹಂಗಾಗ್ತಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಕೆಲವು ಸಲ ಇಟ್ಸ್ ಲೈಕ್ ನೀವೇನೋ ಒಂದನ್ನ ಹಿಂಗೆ ಆಗಬಾರ್ದು, ಹಿಂಗೆ ಮಾಡಬಾರ್ದು, ಇಷ್ಟು ಬೌಂಡ್ರೀಸ್ ಮೇಂಟೈನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡಬೇಕು ಅಂತ ಎಷ್ಟೋ ಒಂದು ತಡಿತೀರ ಆಯ್ತಾ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದೇನು ಆಗಬೇಕು ಅಂತಿರುತ್ತೋ ಅದೇ ಆಗೋದು. ಸೊ ಸಮ್ಟೈಮ್ಸ್ ಹೆಂಗೆ ಅನ್ಸುತ್ತೆ ಅಂದರೆ, ಓಕೆ ಆಗೋದಿಲ್ಲ ಒಳ್ಳೇದು, ಓಕೆ ಇಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಬಿಡಬೇಕು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಸೊ ಲೈಫಲ್ಲಿ ಒಂದೊಂದ್ಸಲ ಏನು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅನಿಸುತ್ತೆ. ಆನೆಸ್ಟ್ಲಿ ಐ ಫೀಲ್ ದಟ್ ಸಮ್ಟೈಮ್ಸ್. ಇವತ್ತು ಅಷ್ಟೇ ಸಡನ್ನಾಗಿ ಆಲ್ ಸಡನ್ ನಂದು ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಬಟ್ ಆಲ್ ಸಡನ್ ನಾನು ಹೋಗಿ ಇದು ತೊಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದು. ಆ್ಯಂಡ್ ಇಟ್ ವಾಸ್ ಗುಡ್. ನಾನು ಹೊರಗಡೆ ಹೋದೆ, ಇಲ್ಲಾಂದರೆ ಐ ವಾಸ್ ಫೀಲಿಂಗ್ ವೆರಿ ಲೋ. ನಿನ್ನೆದೂ ಅಷ್ಟೇ. ಗೈಸ್ ವೆರಿ ಹ್ಯಾಪಿ. ಇನ್ನೂ ಒಂದು 10 ದಿನ ಹಿಂಗೆ ರಿಂಗ್ ನೋಡ್ಕೊಂಡೇ ಇರ್ತೀನಿ. ಅಮ್ಮನೂ ಅಷ್ಟೇ ರಿಂಗ್ ನೋಡ್ಕೊಂಡೇ ಇರ್ತಾರೆ. ಇವತ್ತು ಅವ್ರ ಫ್ರೆಂಡಿಗೆ ತೋರಿಸ್ಬೇಕಿತ್ತು ಆ್ಯಕ್ಚುಲಿ ಮಂತ್ರಿ ಮಾಲಲ್ಲಿ, ಬಟ್ ಅವರು ಬರೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ನಂದೊಂದು ತೋರಿಸ್ಕೊಂಬಂದೆ ಆ್ಯಕ್ಚುಲಿ. ನಾನು ಎರಡು ಫುಡ್ ಕೋರ್ಟಿಗೆ ಹೋಗಿದ್ದೆ, ಅವಾಗ ಅಮ್ಮ ಮಿಸ್ ಆಗ್ಬಿಟ್ರು.
ನಾಳೆ ಮಾತಾಡಿಸ್ತೀರಾ? ನಾಳೆ ತೋರಿಸ್ತೀರಾ? ಅವ್ರ ಯಜಮಾನ್ರು ಕರ್ಕೊ ಬಂದಾಳ ಅವಳು ಪಾಪ. ಒಂದೇನು ಅನಿಸ್ತು ಅಂದ್ರೆ ಡೈಮಂಡ್ ಇಸ್ ಸಮಥಿಂಗ್ ದಟ್ ಐ ಕ್ಯಾನ್ ಸ್ಟಿಲ್ ಬೈ. ಅದೇನು ನಮ್ಗೆ ಎಟಕ್ದಲ್ಲೇ ಇರುವಂತದ್ದು ಏನಲ್ಲ ಅಂತ ಒಂದು ಅನ್ನಿಸ್ತು. ಅಂದ್ರೆ ಇಟ್ ಈಸ್ ಎಕ್ಸ್ಪೆನ್ಸಿವ್, ನಾಟ್ ಗೋಣ ಲೈ, ಇಟ್ ಈಸ್ ಎಕ್ಸ್ಪೆನ್ಸಿವ್, ಯಾ, ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್. ಗೈಸ್, ನೆಕ್ಸ್ಟ್ ನನ್ನ ಟಾರ್ಗೆಟ್ ಏನ್ ಗೊತ್ತಾ? ಆ 6.5 ಲಕ್ಷದ್ದು ಬ್ರಾಸ್ಲೆಟ್ ನೋಡಿದ್ನಲ್ಲ, ಅದು ಟಾರ್ಗೆಟ್. ಏನಮ್ಮ ಅದು ಹೆಂಗಿತ್ತಲ್ಲಮ್ಮ, ಸಕ್ಕದಾಗಿತ್ತಲ್ಲ. ನನ್ನ ಕೈಲಿ ಇನ್ನೂ ಪಳಪಳ ಹೊಳೆಯೋದು. ನಾನು ರೇಟ್ ನೋಡೇ ಟೆನ್ಷನ್ ಆಗ್ಬಿಟ್ಟೆ, ಈ ಫ್ಲೋರ್ ಯಾಕಾರು ಬನ್ನು ಅಂತ. ಮನೆ ತಗ ಆಮೇಲೆ ತಗೊಳ್ಳುವಂತೆ ಅಂತಾರೆ. ಗೈಸ್, ಅಟ್ ದ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ಇದು ಕೂಡ ಒಳ್ಳೆ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಜನ ಆಗಿನ ಟೈಮಲ್ಲಿ ಇಟ್ಸ್ ಲೈಕ್ ನನಗೆ ಗೊತ್ತಿರೋ ಹಂಗೇನೆ ಒಂದ್ಸಲ ಗೋಲ್ಡ್ ರೇಟ್ 4000 ಏನೋ ಇತ್ತು, 6000 ಏನೋ ಇತ್ತು. ಬಟ್ ಅವಾಗ ನಾನು ಅಷ್ಟು ಏನೋ ನಂದು ಸ್ಯಾಲ್ರಿ 30,000 ಇರಲಿಲ್ಲ ಗೈಸ್. ಸೊ ಕಂಪೇರ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಅ ವೆರಿ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಬಟ್ ಅವಾಗ ಇರಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇವಾಗ ಆ ಬ್ಯಾಂಗಲ್ ತೊಗೊಂಡಿದ್ದೆ, ಅವಾಗ ತುಂಬ ಏನೇನೋ ಸೇವಿಂಗ್ಸ್ ಮಾಡಿದ್ದೆ. ಸೊ ಅದನ್ನೇ ಇವಾಗ 6,000ದಿಂದ 9,000 ಆಗಿದೆ ಅಂತಂದ್ರೆ ಎಷ್ಟು ಇಟ್ಸ್ ಅ ಗುಡ್ ಥಿಂಗ್, ರೈಟ್? ಇಟ್ಸ್ ಅ ಗುಡ್ ಸೇವಿಂಗ್ಸ್. ಸೊ ಹಾಗಾಗಿ ಎಲ್ಲ ಆಗೋ ಟೈಮ್ಗೆ ಆಗೋದು ಗೈಸ್. ಅನ್ಸ್ದಾಗ ತೊಗೊಂಡ್ಬಿಡ್ಬೇಕಷ್ಟೇ. ಸೈಟು, ಮನೆ ಅದೆಲ್ಲ ಇದ್ದಿದ್ದೇನೆ, ಅದನ್ನು ಮಾಡೋಣ. ಬಟ್ ಅದಕ್ಕೆ ಸೈಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಟ್ಲೀಸ್ಟ್ ದೊಡ್ಡ ಆಸೆಗಳನ್ನ ಸದ್ಯಕ್ಕೆ ರೀಚ್ ಆಗಕ್ಕಾಗ್ಲಿಲ್ಲ ಅಂದ್ರೆ ಚಿಕ್ಕ ಪುಟ್ಟದನ್ನು ಆದ್ರೂ ಮಾಡೋಣ ಅಲ್ಲಮ್ಮ. ನಾಳೆ ಆಸೆ ಯೋಚನೆ ಮಾಡ್ಕೊಂಡು ಇವತ್ತಿನ ಆಸೆನ ಬಿಡಬಾರ್ದು. ಏನಪ್ಪಜಿ, ಹ್ಞೂ ಅಂತೀರಾ? ಸೊ ಇವಾಗ ಸ್ವಲ್ಪ ಚಿಲ್ ಮಾಡೋಣ. ಅದಾದ್ಮೇಲೆ ನನ್ನ ಸ್ವಲ್ಪ ಕೆಲಸನೂ ಇದೆ, ಅದನ್ನು ಯೋಚನೆ ಮಾಡೋಣ. ಅಪ್ಪ ಮಂಚಾನ ನೋಡ್ಕೋ, ಅವ್ರ ಮುಂದೆ ಏನಿದೆ